ಇಂಗ್ಲಿಷ್ ವಾಕ್ಯಗಳಲ್ಲಿ ಆನ್ ದಿ ಅದರ್ ಹ್ಯಾಂಡ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಆನ್ ದಿ ಅದರ್ ಹ್ಯಾಂಡ್ ಹೇಗೆ ಬಳಸಬೇಕು? ನಿಮಗೆ ಎಲ್ಲಿ ದಾ ಹೇಳ್ತಾರೆ, ಎಲ್ಲಿ ದಿ ಹೇಳ್ತಾರೆ ಈ ವಿಚಾರ ಗೊತ್ತಿಲ್ಲದಿದ್ದರೆ ಇದರ ಹಿಂದೆ ನಾನು ದಾ ಮತ್ತು ದಿ ಎನ್ನುವ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ಹೋಗಿ ನೋಡಿ. ಅದು ಗೊತ್ತಾಗದಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಆನ್ ದಿ ಅದರ್ ಹ್ಯಾಂಡ್ ಮತ್ತೊಂದೆಡೆ, ಇನ್ನೊಂದು ಕಡೆ. ಆನ್ ದಿ ಅದರ್ ಹ್ಯಾಂಡ್ ಇದನ್ನು ಎರಡು ವಿಭಿನ್ನ ಅಥವಾ ವಿರುದ್ಧವಾದ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಅಥವಾ ಪರಿಸ್ಥಿತಿಗಳನ್ನು ಹೋಲಿಸಿ ಹೇಳುವಾಗ ಬಳಸುತ್ತೇವೆ. ಲ್ಯಾಪ್ಟಾಪ್ಸ್ ಆರ್ ವೆರಿ ಪೋರ್ಟೇಬಲ್. ಆನ್ ದಿ ಅದರ್ ಹ್ಯಾಂಡ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆರ್ ಮೋರ್ ಪವರ್ಫುಲ್. ಲ್ಯಾಪ್ಟಾಪ್ಗಳನ್ನು ಸುಲಭವಾಗಿ ಸಾಗಿಸಬಹುದು, ಮತ್ತೊಂದೆಡೆ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ. ಲ್ಯಾಪ್ಟಾಪ್ಸ್ ಆರ್ ವೆರಿ ಪೋರ್ಟೇಬಲ್. ಆನ್ ದಿ ಅದರ್ ಹ್ಯಾಂಡ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆರ್ ಮೋರ್ ಪವರ್ಫುಲ್. ಟ್ರಾವೆಲಿಂಗ್ ಬೈ ಪ್ಲೇನ್ ಈಸ್ ವೆರಿ ಫಾಸ್ಟ್. ಆನ್ ದಿ ಅದರ್ ಹ್ಯಾಂಡ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ವಿಮಾನದಲ್ಲಿ ಪ್ರಯಾಣಿಸುವುದು ತುಂಬ ವೇಗವಾಗಿರುತ್ತದೆ, ಇನ್ನೊಂದು ಕಡೆ ಅದು ಸಾಕಷ್ಟು ದುಬಾರಿಯಾಗಿದೆ. ಟ್ರಾವೆಲಿಂಗ್ ಬೈ ಪ್ಲೇನ್ ಈಸ್ ವೆರಿ ಫಾಸ್ಟ್. ಆನ್ ದಿ ಅದರ್ ಹ್ಯಾಂಡ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. He loves playing cricket. On the other hand, his brother prefers football. ಅವನಿಗೆ ಕ್ರಿಕೆಟ್ ಆಡುವುದು ತುಂಬ ಇಷ್ಟ, ಮತ್ತೊಂದೆಡೆ ಅವನ ಸಹೋದರ ಫುಟ್ಬಾಲನ್ನು ಇಷ್ಟಪಡುತ್ತಾನೆ. He loves playing cricket. On the other hand, his brother prefers football. Living in a city is convenient. On the other hand, it is very noisy and polluted. ನಗರದಲ್ಲಿ ವಾಸಿಸುವುದು ಅನುಕೂಲಕರವಾಗಿದೆ, ಇನ್ನೊಂದು ಕಡೆ ಇದು ತುಂಬ ಶಬ್ದ ಮತ್ತು ಮಾಲಿನ್ಯದಿಂದ ಕೂಡಿರುತ್ತದೆ. ಲಿವಿಂಗ್ ಇನ್ ಎ ಸಿಟಿ ಈಸ್ ಕನ್ವೀನಿಯಂಟ್. ಆನ್ ದಿ ಅದರ್ ಹ್ಯಾಂಡ್ ಇಟ್ ಈಸ್ ವೆರಿ ನಾಯ್ಸಿ ಆ್ಯಂಡ್ ಪೊಲ್ಯೂಟೆಡ್. ಆನ್ಲೈನ್ ಶಾಪಿಂಗ್ ಸೇವ್ಸ್ ಅ ಲಾಟ್ ಆಫ್ ಟೈಮ್. ಆನ್ ದಿ ಅದರ್ ಹ್ಯಾಂಡ್ ಯು ಕೆನಾಟ್ ಟಚ್ ಆರ್ ಫೀಲ್ ದ ಪ್ರಾಡಕ್ಟ್. ಆನ್ಲೈನ್ ಶಾಪಿಂಗ್ ಸಾಕಷ್ಟು ಸಮಯವನ್ನು ಉಳಿಸುತ್ತದೆ, ಇನ್ನೊಂದು ಕಡೆ ನೀವು ವಸ್ತುವನ್ನು ಮುಟ್ಟಿ ನೋಡಲು ಸಾಧ್ಯವಿಲ್ಲ. ಆನ್ಲೈನ್ ಶಾಪಿಂಗ್ ಸೇವ್ಸ್ ಅ ಲಾಟ್ ಆಫ್ ಟೈಮ್. ಆನ್ ದಿ ಅದರ್ ಹ್ಯಾಂಡ್ ಯು ಕೆನಾಟ್ ಟಚ್ ಆರ್ ಫೀಲ್ ದ ಪ್ರಾಡಕ್ಟ್. ಶಿ ವಾಂಟ್ಸ್ ಟು ಗೋ ಟು ದ ಬೀಚ್. ಆನ್ ದಿ ಅದರ್ ಹ್ಯಾಂಡ್ ಹರ್ ಹಸ್ಬೆಂಡ್ ವಾಂಟ್ಸ್ ಟು ಗೋ ಟು ದ ಮೌಂಟೇನ್ಸ್. ಅವಳು ಸಮುದ್ರ ತೀರಕ್ಕೆ ಹೋಗಲು ಬಯಸುತ್ತಾಳೆ, ಇನ್ನೊಂದು ಕಡೆ ಅವಳ ಪತಿ ಪರ್ವತ ಪ್ರದೇಶಕ್ಕೆ ಹೋಗಲು ಬಯಸುತ್ತಾರೆ. ಶಿ ವಾಂಟ್ಸ್ ಟು ಗೋ ಟು ದ ಬೀಚ್. ಆನ್ ದಿ ಅದರ್ ಹ್ಯಾಂಡ್ ಹರ್ ಹಸ್ಬೆಂಡ್ ವಾಂಟ್ಸ್ ಟು ಗೋ ಟು ದ ಮೌಂಟೇನ್ಸ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ, ಇಂಗ್ಲೀಷ್ ಮಾತಾಡುವಾಗ ಕಾನ್ಫಿಡೆನ್ಸ್ ಬೇಕು ಅಂತ ಇದ್ದರೆ, ಇಂಗ್ಲೀಷಲ್ಲಿ ಇರುವ ಭಯ ಅಂಜಿಕೆ ಹೋಗಿ ನೀವು ಒಳ್ಳೆಯ ಸ್ಪೀಕರ್ ಆಗಬೇಕು ಅಂತ ಇದ್ದರೆ, ಅಷ್ಟೇ ಅಲ್ಲದೆ ನಿಮಗೆ ಸ್ವಂತ ವಾಕ್ಯ ರಚನೆ ಮಾಡಲಿಕ್ಕೆ ಬರಬೇಕು ಅಂತ ಇದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ಡಿಟೇಲ್ ಕಳಿಸ್ತೇನೆ.